ಸುಖವಾಗಿ ಜೀವನ ಮಾಡಬೇಕಾದ್ರೆ ಏನು ಮಾಡಬೇಕು? ಜೀವನದಲ್ಲಿ ನಾವು ಸುಖ ಅನುಭವಿಸಬೇಕು, ಸಂತೋಷ ಅನುಭವಿಸಬೇಕೆಂಬ ಆಸೆ ಇಲ್ಲದಿದ್ದವರು ಯಾರಿದ್ದಾರೆ? ಎಲ್ಲರಿಗೂ ಬೇಕಾಗಿದೆ ಸಂತೋಷ, ಆನಂದ, ಸುಖ. ಕಷ್ಟಪಡಲು ಯಾರಿಗೂ ಇಷ್ಟಪಡೋದಿಲ್ಲ. ಯಾಕೆ? ಕಷ್ಟ ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಭಾರ, ಅದು ಒಂದು ಹೊರೆ. ಆದ್ದರಿಂದ ಸುಲಭವಾಗಿ ಹಗುರವಾದ ಜೀವನದಲ್ಲಿ ಹಗುರವಾಗಿರಬೇಕೆಂಬುದನ್ನು ಬಯಸುತ್ತಾರೆ. ಹಗುರವಾಗಿರೋದಂದರೆ ಏನು? ಯಾವುದೇ ತೊಂದರೆ ಇರಬಾರ್ದು, ಸಲೀಸಾಗಿ ನೀರು ಹರಿದಂಗೆ ಹರಿತಾ ಇರಬೇಕು ಜೀವನ. ಹಾಗೆ ಹರಿತಾ ಇದ್ದರೆ ಜೀವನದಲ್ಲಿ ಎಲ್ಲರೂ ಸಂತೋಷವಾಗಿರುತ್ತಾರೆ. ಹಾಗಾದರೆ ಅಂತಹ ರೀತಿಯಲ್ಲಿ ಎಲ್ಲರಿಗೂ ಸಾಧ್ಯವಾ? ಎಲ್ಲರೂ ಆ ರೀತಿಯಲ್ಲಿ ಜೀವನವನ್ನು ಅನುಭವಿಸಬಹುದು. ಆದರೆ ಇಂತಹ ಒಳ್ಳೆಯ ಸಂತೋಷವನ್ನು ಹಾಳು ಮಾಡುವಂತಹ ಕೆಲವು ಅಭ್ಯಾಸಗಳು, ಕೆಲವು ರೀತಿಗಳು, ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಕೆಲವು ಹಾನಿಕಾರಕ ವಿಷಯಗಳಿದೆ. ಅಂತಹ ವಿಷಯಗಳನ್ನು ನಾವು ಸುಧಾರಿಸಿಕೊಂಡು ಅದನ್ನು ಬದಲಾಯಿಸಿಕೊಂಡು ನಾವು ಜೀವನವನ್ನು ರೂಪಿಸಿಕೊಳ್ಳಬೇಕು. ಹಾಗಾದರೆ ಆ ಜೀವನವನ್ನು ಹಾಳು ಮಾಡುವಂತಹ ಯಾವ ರೀತಿಯ ನಡವಳಿಕೆ ಅಥವಾ ಗುಣಗಳು ನಮ್ಮಲ್ಲಿರಬಹುದು? ಆ ಗುಣಗಳು ಯಾವುದು? ಅದನ್ನು ಪತ್ತೆ ಮಾಡುವುದು ಹೇಗೆ? ಅದನ್ನು ಪತ್ತೆ ಮಾಡಿದರೆ ನಮ್ಮ ಜೀವನ, ನಮ್ಮ ಬದುಕು ಸುಖವಾಗಿರುತ್ತದೆಯೇ? ಹಾಗೆ ಸುಖವಾಗಿರುವುದಾದರೆ ನಾವು ಯಾಕೆ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ? ಅಂದರೆ ತಿಳುವಳಿಕೆ ಕೊರತೆಯೇ? ಅಥವಾ ನಾವು ಅದನ್ನು ನಾವು ತಿಳಿದಿಲ್ಲವೇ? ನಮ್ಮಲ್ಲಿರುವಂಥ ಅಂತಹ ಗುಣಗಳ ಬಗ್ಗೆ ನಮಗೆ ಅರಿವಿಲ್ಲವೇ? ಮುಂತಾದ ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಅಂದರೆ ನಮ್ಮಲ್ಲಿರುವಂತಹ ಆ ಕೆಟ್ಟ ಗುಣಗಳು ಯಾವುದಿದೆ, ಆ ಕೆಟ್ಟ ಗುಣಗಳು ನಮ್ಮಿಂದ ಹೋದರೆ ಅಥವಾ ನಮ್ಮಲ್ಲಿರುವಂಥ ಅಭ್ಯಾಸಗಳು ದೂರವಾದರೆ ನಾವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವೇ? ಸಂತೋಷ ಪಡಲು ಸಾಧ್ಯವೇ? ಜೀವನ ಒಂದೇ ರೀತಿಯಾಗಿ ಮುಂದುವರಿಯುತ್ತದೆಯೇ? ಅಥವಾ ಜೀವನದಲ್ಲಿ ನಾವು ಇನ್ನೂ ಕಷ್ಟವನ್ನು ಅನುಭವಿಸುತ್ತಾನೇ ಇರಬೇಕಾ? ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಸುದ್ದಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಜೀವನ ಅಂದರೆ ಶಿಸ್ತಿಲ್ಲದಂತಹ ಜೀವನವನ್ನು ಸಾಗಿಸುತ್ತಿದ್ದೇವೆ. ಯಾರು ಶಿಸ್ತಿಲ್ಲದ ಜೀವನವನ್ನು ನಡೆಸುತ್ತಾರೋ, ಯಾರು ಮುಂದುವರಿಸುತ್ತಾರೋ ಅವರಿಗೆ ಜೀವನದಲ್ಲಿ ಅಭಿವೃದ್ಧಿಯಾಗುವುದಿಲ್ಲ, ಏಳಿಗೆಯಾಗುವುದಿಲ್ಲ. ನಾವು ಅಂದುಕೊಂಡಂತಹ ರೀತಿಯಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಅದು ನಾವು ತಿಳಿದುಕೊಂಡಂತಹ ವಿಚಾರಗಳು. ಅಂದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂಥ ಇಂತಹ ವಿಚಾರಗಳಲ್ಲಿ ನಾವು ಯಾವುದನ್ನು ಬಿಟ್ಟಿದ್ದೇವೆ ಎಂಬುದನ್ನು ನಾನು ಇವತ್ತು ನಿಮ್ಮ ಎದುರಿನಲ್ಲಿ ಹೇಳುತ್ತಿರುವ ಇಂಥ ವಿಚಾರಗಳನ್ನು ನೀವು ಬದುಕಿನ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ಯಾರಿಗಾದರೂ ಇಂತಹ ಕೆಟ್ಟ ಅಭ್ಯಾಸಗಳು ಇದ್ದರೆ ಅದನ್ನು ಬದಲಾಯಿಸಿಕೊಂಡ ಮೇಲೆ ನಿಮ್ಮ ಜೀವನ ಯಾವ ರೀತಿಯಲ್ಲಿ ಉತ್ತಮವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ನಮ್ಮಲ್ಲಿ ಕೋಪ ಇರುತ್ತದೆ, ಕ್ರೋಧ ಇರುತ್ತದೆ, ಮತ್ಸರ ಇರುತ್ತದೆ, ದ್ವೇಷ ಇರುತ್ತದೆ. ಇದೆಲ್ಲವೂ ಸಾಮಾನ್ಯ ಎಲ್ಲ ವ್ಯಕ್ತಿಯಲ್ಲೂ ಕಂಡುಬರುವಂತಹ ಗುಣಗಳು. ಆದರೆ ನಾನು ಹೇಳುತ್ತಿರುವುದು ಅಂತಹ ಗುಣಗಳಲ್ಲ, ಇದಕ್ಕಿಂತಲೂ ಬೇರೆ ರೀತಿಯ ಗುಣಗಳು. ನಮಗೆ ತಿಳುವಳಿಕೆ ಇಲ್ಲದೆಯೇ ನಮ್ಮಲ್ಲಿರುವಂತಹ ಗುಣಗಳು. ಆ ಗುಣಗಳನ್ನು ನಾವು ತಿಳಿದು ಗುರುತಿಸಿ ಅದನ್ನು ಪರಿಹರಿಸಿಕೊಳ್ಳಬೇಕು. ಆ ಪರಿಹರಿಸಿಕೊಂಡಾಗ ನಮಗೆ ಜೀವನದಲ್ಲಿ ಉತ್ತಮವಾದಂತಹ ಅನುಭವಗಳಾಗುತ್ತದೆ, ಸಂತೋಷ ಸಿಗುತ್ತದೆ, ನೆಮ್ಮದಿ ಸಿಗುತ್ತೆ, ಶಾಂತಿ ಇರುತ್ತದೆ. ಆದರೆ ನಾವು ಹೆಚ್ಚಿನ ಜನರು ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳದೆ ನಮ್ಮ ದಾರಿಯಲ್ಲಿ ನಾವು ತಪ್ಪಿ ನಡೆಯುತ್ತಿದ್ದೇವೆ ಎಂಬುದು ಇಂದಿನ ವಿಚಾರ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ. ಹಾಗೆ ಮಾಡುವುದರಿಂದ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಎಲ್ಲ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೋಡಿ, ನಾನು ಹೇಳಿದೆ ನಮ್ಮಲ್ಲಿರುವಂತಹ ಕೆಲವು ಕೆಟ್ಟ ಅಭ್ಯಾಸಗಳು ಅಥವಾ ಕೆಟ್ಟ ರೂಢಿ ಅಥವಾ ಕೆಟ್ಟ ಗುಣಗಳು ನಮ್ಮನ್ನು ಮುಂದಕ್ಕೆ ಹೋಗದಂತೆ ತಡೆಯುತ್ತದೆ. ಆ ಕೆಟ್ಟ ಗುಣಗಳನ್ನು ನಿಮ್ಮಲ್ಲಿದೆಯೇ ಎಂಬುದನ್ನು ನೀವು ಮೊದಲು
ನೋಡಿಕೊಳ್ಳಿ. ಯಾಕಂದರೆ ಇಂತಹ ಕೆಟ್ಟ ಅಭ್ಯಾಸಗಳು ಅಥವಾ ಕೆಟ್ಟ ಗುಣಗಳು ನಿಮ್ಮಲ್ಲಿ ಯಾರಲ್ಲಾದರೂ ಇದ್ದರೆ ಅದನ್ನು ಬದಲಾಯಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಸುಖ ಅನುಭವಿಸಲು ಸಾಧ್ಯ, ಸಂತೋಷ ಅನುಭವಿಸಲು ಸಾಧ್ಯ, ಆನಂದವಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅಂಥ ವಿಚಾರಗಳು ಯಾವುದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಆರೋಗ್ಯ ಅತಿ ಮುಖ್ಯ. ಆರೋಗ್ಯವಿಲ್ಲದಿದ್ದರೆ ಏನಿದ್ದು ಏನು ಉಪಯೋಗ ಇಲ್ಲ. ಆದುದರಿಂದ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು. ಆರೋಗ್ಯ ಒಂದಿದ್ದರೆ ಎಲ್ಲವನ್ನೂ ಮಾಡಬಹುದು, ಎಲ್ಲವನ್ನೂ ಸಂಪಾದಿಸಬಹುದು, ಎಲ್ಲವನ್ನೂ ಅನುಭವಿಸಬಹುದು. ಆರೋಗ್ಯ ಇಲ್ಲದಿದ್ದರೆ ಜೀವನದಲ್ಲಿ ಯಾವ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ, ಯಾವ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂಬುದು. ಆದ್ದರಿಂದ ಏನು ಮಾಡಬೇಕು? ನಮ್ಮ ಆರೋಗ್ಯವನ್ನು ವ್ಯಾಯಾಮದ ಮೂಲಕ, ಧ್ಯಾನದ ಮೂಲಕ ಅಥವಾ ಆರೋಗ್ಯಕ್ಕೆ ದೇಹಕ್ಕೆ ಬಂದಂತಹ ಕಾಯಿಲೆಗಳನ್ನು ಮೊದಲೇ ಪತ್ತೆ ಮಾಡಿ ಅದಕ್ಕೆ ಬೇಕಾದ ಸರಿಯಾದ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವುದು. ತಜ್ಞ ವೈದ್ಯರಲ್ಲದೆ ನೀವು ಯಾರೋ ಹೇಳಿದ್ರು ಅವರು ಆ ಥರ ಮಾಡ್ತಾರೆ, ಇವರು ಇರ್ತಾರೆ, ಆ ರೀತಿಯ ವೈದ್ಯರ ಹತ್ರ ನೀವು ಹೋಗಿ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಕೆಡಿಸಿಕೊಳ್ಳುತ್ತೀರಿ. ಆರೋಗ್ಯವನ್ನು ಸರಿಯಾದ ವೈದ್ಯಕೀಯದ ತಜ್ಞರಾದ ವೈದ್ಯರಿಂದ ಮಾಡಿಸಿಕೊಂಡಾಗ ಮಾತ್ರ ನಿಮ್ಮ ಆರೋಗ್ಯ ಉತ್ತಮಗೊಳ್ಳಲು ಸಾಧ್ಯ. ಅದು ಬಿಟ್ಟು ಅಲ್ಲಿ ಯಾರೋ ನಾಟಿ ವೈದ್ಯ ಹೇಳಿದ್ರು ಅವರು ಹಾಗೆ ಮಾಡ್ತಾರೆ ಇನ್ನೊಬ್ಬರು, ಆದರೆ ಅವರು ಯಾರೂ ತಜ್ಞರಲ್ಲ. ಅವರಿಗೆ ಆ ರೋಗದ ಬಗ್ಗೆ ಯಾವ ಪರಿಜ್ಞಾನವೂ ಇರಲ್ಲ. ಏನೋ ಒಂದು ಗಿಡದ ಔಷಧಿ ಕೊಡ್ತಾರೆ, ಆ ಗಿಡದ ಔಷಧಿಯಿಂದ ಕೆಲವರಿಗೆ ಗುಣ ಆಗುತ್ತೆ, ಕೆಲವರಿಗೆ ಗುಣ ಆಗೋದಿಲ್ಲ, ಕೆಲವರಿಗೆ ಅಲರ್ಜಿ ಆಗುತ್ತೆ, ಕೆಲವರಿಗೆ ಅಡ್ಡ ಪರಿಣಾಮಗಳಾಗಿ ಮತ್ತಷ್ಟು ಅಪಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರವಾಗಿರಬೇಕು. ಅಂದರೆ ನೀವು ತಜ್ಞ ವೈದ್ಯರಲ್ಲಿ ಮಾತ್ರ ನಿಮ್ಮ ಆರೋಗ್ಯಕ್ಕೆ ಬೇಕಾದ ಚಿಕಿತ್ಸೆಯನ್ನು ಪಡೆಯಬೇಕು. ಆದಷ್ಟು ನಾವು ಅನಾರೋಗ್ಯ ಬಾರದಂತೆ ತಡೆಯುವುದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಬೇಕಾದ ಸರಿಯಾದ ವ್ಯಾಯಾಮ, ಸರಿಯಾದ ಆಹಾರ, ಸರಿಯಾದ ಗಾಳಿ, ಸರಿಯಾದ ನೀರು, ಇಷ್ಟನ್ನು ನೀವು ಸರಿಯಾಗಿದ್ದರೆ ನಿಮ್ಮ ಆರೋಗ್ಯ ಕಾಪಾಡುತ್ತೆ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬೇಕಾದರೂ ಅನುಭವಿಸಲು ಸಾಧ್ಯವಾಗುತ್ತದೆ. ಇನ್ನು ಎರಡನೇದಾಗಿ, ನೀವು ಮನಸ್ಸಿನಲ್ಲಿ ಬರುವಂತಹ ಚಿಂತೆಗಳು, ಎಲ್ಲರಿಗೂ ಚಿಂತೆ ಬರುತ್ತೆ. ನಾವು ಏನೇ ಯೋಚನೆ ಮಾಡೋಕ್ಕೆ ಹೋದರೂ ಅಥವಾ ಮಲಗಕ್ಕೆ ಹೋದರೂ ಸಹ ಕೆಟ್ಟ ಚಿಂತೆ ನಮಗೆ ಮೊದಲು ಬರುತ್ತೆ, ಭಯದ ಚಿಂತೆ ಬರುತ್ತೆ, ಆತಂಕದ ಚಿಂತೆಗಳು ಬರುತ್ತದೆ, ಮುಂದೇನು ಎಂಬ ಚಿಂತೆ ಬರುತ್ತದೆ, ಭಯ ಬರುತ್ತೆ. ಆದುದರಿಂದ ನಾವು ಯಾವತ್ತೂ ಸಹ ಅಂಥ ಚಿಂತೆಗಳಿಗೆ ಅವಕಾಶ ಕೊಡಬಾರ್ದು. ಅಂಥ ಚಿಂತೆಗಳು ಬಂದಾಗ ಏನು ಮಾಡಬೇಕು? ಅಂಥ ನೆಗೆಟಿವ್ ಚಿಂತೆಗಳು ಬಂದಾಗ ಆಗೊಂದು ಕೀಟವನ್ನು ನಾವು ಹೇಗೆ ನಾಶಪಡಿಸುತ್ತೀವೋ ಆ ರೀತಿ ಅದನ್ನು ಹಾಳು ಮಾಡಿದಂತೆ ನಮ್ಮ ಶಕ್ತಿಯನ್ನು ಕ್ಷಯಿಸುವಂತೆ ಮಾಡುತ್ತದೆ. ಆ ಕೀಟ ಏನು ಮಾಡುತ್ತೆ? ಪ್ರತಿಯೊಂದು ಬೆಳೆಯನ್ನು ಹಾಳು ಮಾಡುತ್ತೆ, ಒಂದು ಗಿಡವನ್ನು ಹಾಳು ಮಾಡುತ್ತೆ. ಅದೇ ರೀತಿ ಅದು ನಿಮ್ಮ ಮನಸ್ಸನ್ನು ಕೊರೆದು ಹಾಳು ಮಾಡುತ್ತದೆ. ಅದರಿಂದ ಏನು ಮಾಡಬೇಕು? ನೆಗೆಟಿವ್ ಚಿಂತೆಗಳು ಬಂದಾಗ ಅದನ್ನು ನಿಯಂತ್ರಿಸಿಕೊಳ್ಳಲು ನೀವು ಧ್ಯಾನ ಮಾಡಿ. ಧ್ಯಾನ ಮಾಡೋದಂದ್ರೇನು? ಸುಮ್ಮನೆ ಧ್ಯಾನ ಮಾಡೋದಲ್ಲ. ನನ್ನಿಂದ ಆ ಚಿಂತೆಗಳು ಹೋಯ್ತು, ಆ ಚಿಂತೆಗಳಿಗೆ ನಾನು ಅವಕಾಶ ಕೊಡೋದಿಲ್ಲ, ನನಗೆ ಅದನ್ನು ಉಲ್ಟ ಮಾಡಿ ನೋಡಿ. ಅದು ಹೀಗಾಗಿದ್ದರೆ ನನಗೆ ಈಗ ಒಳ್ಳೆಯದಾಗುತ್ತದೆ, ಅದು ಹೀಗಾಗುತ್ತದೆ. ಅದು ಆಗೋದು ನಮ್ಮ ಕೆಟ್ಟ ಯೋಚನೆ ಬರುವ ಕೆಟ್ಟದನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸುವಂತಹ ಪ್ರಯತ್ನ ನೀವು ಮನಸ್ಸಿನಲ್ಲಿ ಮಾಡಬೇಕು. ನೀವು ಮನಸ್ಸಿನಲ್ಲಿ ನೀವು ಏಕಾಗ್ರತೆಯಿಂದ ಕುಳಿತುಕೊಂಡು, ಹೌದು ಅದು ಹಾಗಲ್ಲ, ಅದಕ್ಕೆ ನಾನು ಅವಕಾಶ ಕೊಡಲ್ಲ, ನಂದಿರೋದು ಈ ರೀತಿ, ಈ ಒಳ್ಳೆಯದಕ್ಕಾಗಿಯೇ ನಾವು ಅದನ್ನು ಮಾಡುತ್ತೇವೆ. ಆ ನಮ್ಮ ನೆಗೆಟಿವ್ ಚಿಂತೆಯನ್ನು ನಾವು ಹೋಗಲಾಡಿಸಿಕೊಳ್ಳುತ್ತೇವೆ. ನಾವು ಪ್ರತಿಯೊಬ್ಬ ಮನುಷ್ಯರು ಏನು ಮಾಡ್ತೀವಿ? ಅಯ್ಯೋ ಈಗ ಕಲಿಯೋ ವಯಸ್ಸಲ್ಲ, ನನಗೆ ವಯಸ್ಸಾಗೋಯ್ತು ಅಂತ ಕೊಡ್ತಾರೆ. ಯಾವ ಮನುಷ್ಯನಿಗೂ ಅವನು ಕಲಿಕೆಯನ್ನು ನಿಲ್ಲಿಸುವಂಥ ಒಂದು ವಯಸ್ಸೇ ಇಲ್ಲ. ನಿರಂತರವಾಗಿ ಕಲಿಕೆಯಲ್ಲಿರುತ್ತಾನೆ. ಒಂದಲ್ಲ ಕೇಳಿ ತಿಳ್ಕೊಳ್ತಾನೆ, ಒಂದಲ್ಲ ಮತ್ತೊಬ್ಬರಿಂದ ಮಾಡುವುದನ್ನು ತಿಳಿದುಕೊಳ್ಳುತ್ತಾನೆ. ಇಲ್ಲವ ನಮ್ಮ ಅನುಭವದಿಂದ ಕಲಿತುಕೊಳ್ತೇವೆ, ಅಥವಾ ಪುಸ್ತಕದಿಂದ ಕಲಿತುಕೊಳ್ತೇವೆ, ಇಲ್ಲ ಟಿ ವಿ ನೋಡಿಗಳಿಂದ ಕುಳಿತುಕೊಳ್ತೇವೆ, ಪತ್ರಿಕೆಗಳಿಂದ ಕಲಿತುಕೊಳ್ತೇವೆ, ಪುಸ್ತಕ ಓದುವುದರಿಂದ ಕಲಿತುಕೊಳ್ತೇವೆ, ಇಲ್ಲವೇ ನಾವು ಮಾಡಿ ತಿಳಿದುಕೊಳ್ಳುತ್ತೇವೆ. ಹೀಗೆ ಹಲವು ವಿಚಾರಗಳನ್ನು ನಾವು ಕಲಿತಾನೇ ಇರಬೇಕು. ಜೀವನದಲ್ಲಿ ಯಾವನು ಕಲಿಯಲು ಇನ್ನೇನೂ ಇಲ್ಲ, ನಾನು ಎಲ್ಲ ಕಲಿತುಬಿಟ್ಟೆ ಅಂದಿದ್ದನೋ ಅವನ ಜೀವನ ಅಲ್ಲಿಗೆ ಕೊನೆ ಆಯಿತು ಅಂತ ತಿಳ್ಕೊಬೇಕು. ಆದರೆ ನಿರಂತರವಾಗಿ ನಾವು ಬದುಕಿರುವ ತನಕ ಏನಾದರೂ ಕಲಿಯುತ್ತಾ ಇರಬೇಕು. ಅಂದರೆ ನಾನು ಹೇಳ್ತಾರೆ, ಸ್ಕೂಲಿಗೆ ಹೋಗಿ ಕಲಿಬೇಕು, ಶಾಲೆಗೆ ಹೋಗಿ ಕಲಿಬೇಕು, ಅಥವಾ ಬೇರೆ ಗುರುಗಳ ಹತ್ರ ಹೋಗಿ ಕಲಿಬೇಕು ಎಂಬ ವಿಚಾರವಲ್ಲ. ಜೀವನಾನುಭವವನ್ನು, ಲೋಕಜ್ಞಾನವನ್ನು ತಿಳಿದುಕೊಂಡು ಅದರಂತೆ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು. ಅಂದರೆ ಕಲಿಕೆ
ನಿಲ್ಲಿಸಬಾರದು. ಕಲಿಕೆ ನಿರಂತರವಾಗಿ ನಡೀತಿರಬೇಕು. ಯಾವಾಗಲೂ ನಾವು ಸದಾ ವಿದ್ಯಾರ್ಥಿ ಅಂತಿರಬೇಕು. ನಾನು ಗುರು ಅಂತ ನಾವು ತಿಳ್ಕೊಬಾರ್ದು. ಗುರುವಾದನೂ ಕಲಿತಾ ಇರಬೇಕು, ಗುರು ಕಲಿತಾ ಇರಬೇಕು. ಹಾಗೆ ನಾವು ನಿರಂತರವಾಗಿ ಕಲಿತನೇ ಇರಬೇಕು. ಬೇರೆಯವರನ್ನು ದೂರುವುದು ಸರಿಯಾದ ಕ್ರಮವಲ್ಲ. ನಮ್ಮ ಏನಾದರೂ ತಪ್ಪು ಮಾಡಿದ್ವು, ನಮಗೇನಾದರೂ ನಷ್ಟವಾಯಿತು, ನಮ್ಮಿಂದಾಗಿ ಏನೋ ಆಯಿತು, ಅದಕ್ಕೆ ನಾವು ಇನ್ನೊಬ್ಬರನ್ನು ದೂರಬಾರದು. ಅವರಿಂದಾಗಿ ಆಯಿತು, ಅವರೇ ಇದಕ್ಕೆಲ್ಲ ಕಾರಣ, ಹಿಂದಿನವರೇ ಅದಕ್ಕೆ ಕಾರಣ, ಅವರೇ ಕಾರಣ. ಕೆಲವು ರಾಜಕಾರಣಿ ಹೇಳ್ತಲ್ಲ, ನೆಹರು ಅವರು ಎಲ್ಲದಕ್ಕೂ ಕಾರಣ, ನೆಹರು ಅವರೇ ಕಾರಣ ಅಂತ. ಈಗಲೂ ಅದು ಎಷ್ಟೋ ವರ್ಷಗಳಾಯಿತು, 60-69ರಲ್ಲಿ ಅವರು ಮುಗಿದೋಯಿತು. ಈಗ ಎಷ್ಟೋ ವರ್ಷಗಳು ಮುಂದಕ್ಕೆ ಬಂದಿದ್ವಿ, ಆದರೂ ಅದನ್ನು ಹೇಳ್ತಾರೆ ನೆಹರು ಅವರ ಕಾರಣ ಅಂತ. ನಾವೇನು ಮಾಡ್ತಿದ್ದೀವಿ ಅಂತ ನಾವು ಯೋಚನೆ ಮಾಡೋದಿಲ್ಲ, ನಮ್ಮ ತಪ್ಪೇನು ಅಂತ ನಾವು ಯೋಚನೆ ಮಾಡೋದಿಲ್ಲ. ಅದೇ ಮೊದಲನೇ ತಪ್ಪು. ಯಾವ ವ್ಯಕ್ತಿ ಹಾಳಾಗಲು ಅದು ಮುಖ್ಯವಾದ ಕಾರಣ, ಅವನ ಸಂತೋಷ ಹಾಳಾಗಲು ಅದೇ ಮುಖ್ಯ ಕಾರಣ, ಅವನ ಮತ್ಸರ ಬೆಳೆಯಲು ಅದೇ ಕಾರಣ, ಅವನಲ್ಲಿ ಕೆಟ್ಟ ಭಾವನೆಗಳು ಬೆಳೆಯಲು ಅದೇ ಕಾರಣ. ಬೇರೆಯವರನ್ನು ಗುರಿಯಾಗಿಸಿಕೊಂಡು ತನ್ನ ಮುಖವನ್ನು ತಾನು ಕನ್ನಡಿಯಲ್ಲಿ ನೋಡುವುದಿಲ್ಲ, ಬೇರೆಯವರ ಮುಖವನ್ನು ಮಾತ್ರ ನೋಡ್ತೇವೆ. ನಿನ್ನ ಮುಖವನ್ನು ನೀನು ಒಮ್ಮೆ ನೋಡು. ಕನ್ನಡಿಯಲ್ಲಿ ನೀನು ನಿನ್ನ ಮುಖ ನೋಡಿದಾಗ ಅದರ ಅರ್ಥ ಆಗುತ್ತದೆ, ನನ್ನ ಮುಖದಲ್ಲೂ ಅಂತಹ ಕಲೆಗಳಿವೆ, ಅಂದೇ ತಪ್ಪಿನ ಕಲೆಗಳಿವೆ ಎಂಬುದು ಅರ್ಥವಾಗುತ್ತದೆ. ಆದ್ದರಿಂದ ಬೇರೆಯವರನ್ನು ದೂರಿ ತಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸುವಂತಹ ಕೆಲಸ ಮಾಡುವವರಿಗೆ ಯಾವತ್ತೂ ನೆಮ್ಮದಿಯಾಗಲಿ ಸಂತೋಷವಾಗಲಿ ಸಿಗುವುದಿಲ್ಲ. ಅವರ ಜೀವನ ಯಾವಾಗಲೂ ಆತಂಕದಿಂದಲೇ ಕೂಡಿರುತ್ತದೆ ಎಂಬುದನ್ನು ಮರೆಯಬಾರದು. ಶಿಸ್ತು ಅತಿ ಮುಖ್ಯವಾದಂತಹ ವಿಚಾರ. ಅಂದರೆ ಜೀವನದಲ್ಲಿ ನಾವು ನಾಳೆ ಬೆಳಿಗ್ಗೆ ಇಷ್ಟೊತ್ತಿಗೆ ನಾನು ಹೇಳ್ತೀನಿ, 6 ಗಂಟೆಗೋ 5 ಗಂಟೆಗೋ 5:15ಗೋ ನಾನು ಎದ್ದೇಳ್ತೀನಿ. ಹೌದು, ನಾನು ಎದ್ದೇಳ್ತೀನಿ. ಇವತ್ತು ಎದ್ದೆ, ನಾಳೆಗೆ ಅಯ್ಯೋ ಅದಾಗೋದಿಲ್ಲ, ನನಗೆ ಎದ್ದೇಳೋಕ್ಕಾಗೋದಿಲ್ಲ, ಯಾಕೋ ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋಣ, ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಎದ್ರೆ ಆಯಿತು. ಹಾಗೆ ನಾವು ದಿನವೂ ಒಂದೊಂದು ದಿನ 5 ಗಂಟೆಗೆ ಹೇಳ್ತೀವಿ, ಒಂದು ದಿನ 6 ಗಂಟೆಗೆ, ಒಂದು 7 ಗಂಟೆಗೆ, ಒಂದು 8 ಗಂಟೆಗೆ. ಹೀಗೆ ನಾವು ನಮ್ಮ ಎದ್ದೇಳುವಂತಹ ಸಮಯವನ್ನೇ ಚೇಂಜ್ ಮಾಡ್ತೇವೆ. ನಾವು ಮಾಡುವ ಕೆಲಸಗಳಲ್ಲೂ ಟೈಮ್ ವ್ಯತ್ಯಾಸ ಆಗುತ್ತೆ. ನಾವು ಆಫೀಸ್ಗೆ ಹೋಗೋಕ್ಕೂ ಲೇಟ್ ಆಗುತ್ತೆ, ಅಥವಾ ನಾವು ಯಾವುದೋ ಗದ್ದೆಗೆ ಹೋಗಿ ಕೆಲಸ ಮಾಡೋಕ್ಕೂ ಲೇಟ್ ಆಗುತ್ತದೆ. ಆ ಟೈಮಿಗೆ ಕೆಲಸ ಆಗದೇ ಇದ್ದರೆ ಅದು ಅವನಿಗೆ ನಷ್ಟವನ್ನುಂಟು ಮಾಡುತ್ತೆ, ಅವನಿಗೆ ಕಷ್ಟವನ್ನುಂಟು ಮಾಡುತ್ತೆ, ಅವನಿಗೆ ದುಃಖವನ್ನುಂಟು ಮಾಡುತ್ತೆ. ಯಾಕೆ? ಅವನಿಗೆ ಕಷ್ಟ ನಷ್ಟಗಳು ಎದುರಾಗೋದ್ರಿಂದ ದುಃಖ ಬರುತ್ತೆ, ಆತಂಕ ಬರುತ್ತೆ, ಸಾಲ ತೀರ್ಸೋಕ್ಕೆ ಆಗೋದಿಲ್ಲ ಅಂತ ಚಿಂತೆಗಳು ಬರುತ್ತೆ. ಆದುದರಿಂದ ನೀವು ಏನು ಕೆಲಸ ಮಾಡಬೇಕು, ಆ ಕೆಲಸ ಮಾಡುವುದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಶಿಸ್ತಿನಿಂದ ಮಾಡಲೇಬೇಕು. ಆ ಶಿಸ್ತಿನಿಂದ ಮಾಡಿದಾಗಲೇ ಆ ಕೆಲಸಗಳು ಸರಿಯಾದ ಸಮಯದಲ್ಲಿ ಮುಗಿಸಲು ಸಾಧ್ಯ. ಹಾಗೆ ಮಾಡಿದಾಗ ನಮಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ನಮಗೆ ವಿಶ್ರಾಂತಿ ಪಡೆಯಲು ಸಮಯವೂ ಸಿಗುತ್ತದೆ. ಆಗ ಆ ವಿಶ್ರಾಂತಿ ಪಡೆಯುವುದಕ್ಕೂ ನೀವು ಬೆಳಿಗ್ಗೆ ಲೇಟಾಗಿ ಎದ್ದಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲ. ಬೆಳಿಗ್ಗೆ ಲೇಟಾಗಿ ಎದ್ದರೆ ಆಮೇಲೆ ಚಿಂತೆಗಳು. ಆದರೆ ನಾವು ಕೆಲಸ ಮುಗಿಸಿದ ಮೇಲೆ ತಗೊಳ್ಳುವಂಥ ರೆಸ್ಟ್ ಇದೆಯಲ್ಲ, ವಿಶ್ರಾಂತಿ ಇದೆಯಲ್ಲ, ಅದು ಸಂತೋಷ ನೆಮ್ಮದಿಯನ್ನು ಕೊಡುತ್ತದೆ. ಯಾಕಂದರೆ ಆತಂಕ ಇರೋದಿಲ್ಲ, ನಮ್ಮ ಕೆಲಸ ನಾವು ಮುಗಿಸಿದ್ವಿ ಆದ್ದರಿಂದ ಜೀವನದಲ್ಲಿ ನಮ್ಮ ಶಿಸ್ತಿನ ಬದುಕನ್ನು ರೂಢಿಸಿಕೊಳ್ಳಬೇಕು. ನಾವು ಪ್ರತಿಯೊಬ್ಬರಿಗೂ ಭಯ ಇರುತ್ತೆ. ಹಣ, ನನ್ನ ಹತ್ರ ಇಷ್ಟು ಹಣ ಇದೆ, ಇದನ್ನೇ ಖರ್ಚಾಗೋದ್ರೆ ನಾಳೆ ಏನು, ಅದನ್ನು ಖರ್ಚು ಮಾಡಿದ್ರೆ ಏನೇನು, ಅದನ್ನು ಏನು ಮಾಡೋದು? ಹಣದ ಮೇಲಿನ ಭಯವನ್ನು ದೂರ ಮಾಡಬೇಕು. ಹಣದ ಮೇಲಿನ ಭಯ ದೂರ ಮಾಡೋದ್ರಂದ್ರೆ ಏನು? ಹಣವನ್ನು ನೀವು ಯಾವುದಕ್ಕಾದರೂ ಹೂಡಿಕೆ ಮಾಡಿ, ಯಾವುದಕ್ಕಾದರೂ ಹಣವನ್ನು ಕೂಡಿ ಇಟ್ಕೊಬಾರ್ದು. ಹಾಗೆಯೇ ಹಣದ ಮೇಲಿನ ಆಸೆ ಹೆಚ್ಚಾಗಿರಬಾರದು. ನಮ್ಮ ನಮ್ಮಲ್ಲಿ ಹಣ ಅದು ಹಂಗಿಟ್ರೆ ಅವ್ರಿಗೆ ಗೊತ್ತಾದರೆ ಏನಾಗುತ್ತೋ, ಅವರು ಸಾಲ ಕೇಳ್ತಾರೆ, ಇವ್ರಿಗೆ ಗೊತ್ತಾದರೆ ಏನಾಗುತ್ತೋ ಅವರು ಕೇಳ್ತಾರೆ. ಆದ್ದರಿಂದ ಹಣದ ಬಗ್ಗೆ ಯಾರಿಗೂ ಹೇಳಬಾರ್ದು, ಇನ್ನಷ್ಟು ಕೂಡಿರೋಣ. ಆ ರೀತಿ ಮಾಡುವುದರಿಂದ ಒಂದಲ್ಲ ಒಂದಿನ ಅದನ್ನು ನೀವು ಕಳೆದುಕೊಳ್ಳುತ್ತೀರಿ, ಅಥವಾ ನೀವು ಬೇಡದ ವಸ್ತುವನ್ನು ಕೊಂಡುಕೊಂಡು ಆ ಹಣವನ್ನು ಹಾಳು ಮಾಡ್ತೀರಿ. ಆ ಮೋಹಕ್ಕೆ ನೀವು ಬಲಿಯಾಗಿ ಹಣ ಕೊಟ್ಟದನ್ನು ಕಂಡುಕೊಂಡು ಹಣ ಕಳೆದುಕೊಂಡು ದುಃಖ ಅನುಭವಿಸುತ್ತೀರಿ. ಅದು ನಮ್ಮಲ್ಲಿರುವಂಥ ದೊಡ್ಡ ಒಂದು ತಪ್ಪು. ಅಂದರೆ ಹಣದ ಮೇಲಿನ ಮೋಹ ಬಿಡಬೇಕು, ಆಸೆ ಬಿಡಬೇಕು. ನಾವು ಬಂದಂಥ ಹಣವನ್ನು ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬಳಸಿಕೊಂಡು ಅದನ್ನು ಬೆಳೆಸಲು ಸಾಧ್ಯ ಎಂಬುದರ ಬಗ್ಗೆ ಯೋಚಿಸಬೇಕೇ ಹೊರತು ಹಣ ಯಾರಿಗೂ ತಿಳಿಸಬಾರ್ದು. ನಾನು ಕೂಡಿರೋಣ, ಹಾಗೆ ಕೂಡಿರೋಣ, ಒಂದೊಂದೇ ಇಡೋಣ, ನನ್ನ ಪೆಟ್ಟಿಗೆಯಲ್ಲಿಡೋಣ, ಬ್ಯಾಂಕಲ್ಲಿಡೋಣ, ಯಾರಿಗೂ ಹೇಳಬಾರ್ದು. ಅಂತಹ ವಿಚಾರ ಇದೆಯಲ್ಲ, ಅದು ತುಂಬ ಕೆಟ್ಟದ್ದು. ಅದು ನಿಮಗೆ ಯಾವಾಗಲೂ ಭಯವನ್ನು ಉಂಟು ಮಾಡುತ್ತದೆ. ಹಣವ ಭಯ ಮತ್ತು ನಿರಾಶೆಯನ್ನು ಉಂಟು ಮಾಡುವಂಥ ವಸ್ತು ಎಂಬುದನ್ನು ತಿಳಿದು ಅದರ ಮೇಲೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕೈಯಲ್ಲಿ ಹಣ ಇಡಬೇಕು. ಉಳಿದದನ್ನು ಯಾವುದಾದ್ರೂ ರೀತಿಯಲ್ಲಿ ಹೂಡಿಕೆ ಮಾಡಿ, ಜಮೀನಲ್ಲಿ ಹೂಡಿಕೆ ಮಾಡಿ, ಇಲ್ಲ
ಉಳಿಕೆ ಮಾಡುವಂಥ ಷೇರುಗಳೇ ಉಳಿಕೆ ಮಾಡಿ, ಇಲ್ಲ ಪೋಸ್ಟ್ ಆಫೀಸ್ನಲ್ಲೋ ಬ್ಯಾಂಕಿನಲ್ಲೋ ಇಡಿ, ನಿಮ್ಮ ಹಣ ಬೆಳೀತಾ ಇರುತ್ತದೆ. ಹಣವನ್ನು ನಾವು ಹಣದ ಮೇಲಿನ ಅತಿಯಾದ ಮೋಹದಿಂದಾಗಿ ನಾವು ಹೆಚ್ಚು ಭಯ ಪಡುವಂತಹ, ನಿರಾಶೆ ಪಡುವಂಥ ಬರುತ್ತೆ, ಆತಂಕ ಪಡುವಂಥ ಕಾರಣ ಬರುತ್ತೆ. ಅದರಿಂದ ಹಣದ ಮೇಲಿನ ಅತಿಯಾದ ಆಸೆಯನ್ನು ಬಿಟ್ಟು ಬಿಡಬೇಕು. ನಾವು ಎಲ್ಲ ಸಾಮಾನ್ಯವಾಗಿ ನಮಗೆ ತಿಳಿದ ವಿಷಯನೋ ತಿಳಿಯದ ವಿಷಯನೋ ಇನ್ನೊಬ್ಬರ ಹತ್ರ ಮಾತನಾಡಿ ನಾನೇ ಗೆಲ್ಲಬೇಕು, ನಾನೇ ಹೇಳಿದ ಸತ್ಯ, ನಾನೇ ಹೇಳಿದ ಸರಿ ಎಂಬಂತೆ ವಾದ ಮಾಡಿ ಅನಾವಶ್ಯಕವಾದ ವಾದ ಮಾಡ್ತೀವಿ. ಆ ವಾದ ಮಾಡುವುದರಿಂದ ಜೀವನದಲ್ಲಿ ನಮಗೆ ಅಯ್ಯೋ ನಾನು ಅವನಿಗೆ ಹಂಗೆ ಹೇಳಿಬಿಟ್ಟೆ, ನಾನು ಅವನಿಗೆ ಹೇಳಿದೆ ಹಿಂಗೆ ಹೇಳಬೇಕಾಯಿತು, ಇನ್ನೂ ಸ್ವಲ್ಪ ತಿಳಿಸಿ ಹೇಳಬೇಕಾಯ್ತು, ಹಿಂಗೆ ಹೇಳಬೇಕಾಯಿತು, ಆ ರೀತಿ ಹೇಳಿದ್ದು ನಾನು ಸರಿಯಾಗಿಲ್ಲ, ಇನ್ನೊಂಥರ ಅವನಿಗೆ ಚುಚ್ಚುವಂತೆ ಮಾತಾಡಬೇಕು, ಅವನೇ ಗೆದ್ದಂತಾಯಿತು ಅಂತ ಯೋಚನೆ ಮಾಡ್ತಾ ಹೋಗ್ತೇವೆ. ಆದ್ದರಿಂದ ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ತಿಳಿದ ವಿಚಾರವನ್ನು ನೀವು ಸರಿಯಾಗಿ ಗೊತ್ತಿರೋ ವಿಚಾರವನ್ನು ಮಾತ್ರ ಮಾತಾಡಿ, ಗೊತ್ತಿಲ್ಲದ ವಿಚಾರದ ಬಗ್ಗೆ ವಾದ ಮಾಡಿ ಕೊನೆಗೆ ನೀವು ನಾನು ಹೇಳಿದ್ದು ಸರಿಯಾಗಿಲ್ಲ, ಇನ್ನೊಂದು ರೀತಿಯಲ್ಲಿ ಹೇಳಬೇಕಾಯ್ತು, ಇನ್ನಷ್ಟು ಹೇಳಬೇಕಾಯ್ತು ಎಂದು ಕೊರಗಿ ಸುಮ್ಮನೆ ಬೇಡದ ದುಃಖವನ್ನು ತಂದು ಜೀವನದಲ್ಲಿ ಹಾಳು ಮಾಡಿಕೊಳ್ಳುವಂತಹ ಒಂದು ಗುಣ ಎಲ್ಲರಲ್ಲೂ ಕಂಡುಬರುತ್ತೆ. ಅಂದರೆ ವಾದ ಮಾಡಿ ಅವರ ಹತ್ರ ಮಾತನಾಡಿದ ಮೇಲೆ ನಾನು ಆಗಲ್ಲ, ಹಿಂಗೂ ಹೇಳಬೇಕಾಯಿತು, ಈ ರೀತಿ ಹೇಳಬೇಕಾಯಿತು, ಈ ರೀತಿ ಆಮೇಲೆ ಯೋಚನೆ ಮಾಡೋದು. ಆದ್ದರಿಂದ ವಾದ ವಿವಾದ ಅನಾವಶ್ಯಕವಾಗಿ ತಿಳುವಳಿಕೆ ಇಲ್ಲದವರೊಂದಿಗೆ ವಾದ ಬೇಡ. ತಿಳುವಳಿಕೆ ಇಲ್ಲದವರಾಗಲಿ ತಿಳುವಳಿಕೆ ಇರುವವರಾಗಲಿ ವಾದ ಮಾಡುವುದು ಸರಿಯಲ್ಲ. ತಿಳುವಳಿಕೆ ಇರುವವರ ಹತ್ರ ಕೇಳಿ ತಿಳಿದುಕೊಳ್ಳಿ. ನಮ್ಮ ತಿಳುವಳಿಕೆ ಬೇರೆಯವರಿಗೆ ಹೇಳಿ, ವಾದ ಮಾತ್ರ ಹೋಗಬೇಡ. ಅವರಿಗೆ ನೀವು ಹೇಳಿದ್ದು ಇಷ್ಟವಾಗಲಿಲ್ವಾ ಅದನ್ನು ಬಿಟ್ಟುಬಿಡಿ, ಅಲ್ಲಿಗೆ ಬೇಡ, ನಿಮಗೆ ಇಷ್ಟ ಇಲ್ಲ, ನಿಮಗೆ ಅರ್ಥ ಇಲ್ಲ ಅಂದರೆ ಬಿಟ್ಟು ಬಿಡೋದು. ಹಾಗಿದ್ದಾಗ ಮಾತ್ರ ಜೀವನದಲ್ಲಿ ನೆಮ್ಮದಿಯಾಗಿರಲು ಸಾಧ್ಯ, ಮನಸ್ಸಲ್ಲಿ ಸಂತೋಷವಾಗಿರಲಿ ಅನುಭವಿಸಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಿ. ಹಾಗೆಯೇ ಯಾವುದೇ ಒಂದು ವಿಚಾರವನ್ನು ನಾವು ನಂಬಿಬಿಡೋದು. ಯಾವನೋ ಹೇಳ್ದ ಆ ಔಷಧಿ ಚೆನ್ನಾಗಿದಂತೆ, ಅಲ್ಲಿ ಹೋದ್ರೆ ಔಷಧಿ ಚೆನ್ನಾಗಿದೆ, ಅವರು ಮಾಡ್ತಿದ್ದಾರೆ, 100 ಜನರು ಮಾಡ್ತಿದ್ದಾರೆ, ಅವ್ರಿಗೆ ಗುಣ ಆಯಿತು, ಈ ಗುಣ ಆಯಿತು, ಅಲ್ಲಿ ನಂಬಿ ನಾವು ಅಲ್ಲಿ ಹೋಗಿ ಆ ಔಷಧಿಯನ್ನು ನಾವು ತೆಗೆದುಕೊಂಡು ಕೊನೆಗೆ ನಮಗೇನಾಗುತ್ತೆ, ಅಲರ್ಜಿಯಾಗಿ ಅಡ್ಡ ಪರಿಣಾಮದಿಂದಾಗಿ ನಾವು ನಮ್ಮ ಆರೋಗ್ಯವನ್ನು ಮತ್ತಷ್ಟು ಕೆಡಿಸಿಕೊಳ್ಳುತ್ತೇವೆ. ಅಂದರೆ ಯಾರೋ ಹೇಳಿದ್ದನ್ನು ಕೂಡಲೇ ನಂಬಿ ನಾವು ಅದಕ್ಕೆ ಮುಂದಾಗಬಾರದು. ಅದು ನಮ್ಮ ಆರೋಗ್ಯವನ್ನು ಕೆಡಿಸುತ್ತೆ, ನಮ್ಮ ಮನಸ್ಸನ್ನು ಕೆಡಿಸುತ್ತೆ, ಚಿಂತೆಗೆ ಕಾರಣವಾಗುತ್ತದೆ. ಅನಾವಶ್ಯಕವಾಗಿ ಚಿಂತೆ ಮಾಡುವಂತಹ ಬೇರೆಯವರಿಗೆ ಗುಟ್ಟು ತಿಳಿಸಬಾರದು. ಅಂದರೆ ಈಗ ನಾನು ನಂಬೋದು, ನೀವು ಯಾರೋ ಆ ದೇವರ ಹತ್ರ ಹೋದರೆ ನನಗೆ ಎಲ್ಲವೂ ಸುಖ ಆಗುತ್ತದೆ, ಎಲ್ಲವೂ ಆಗುತ್ತೆ, ಅವ್ರಿಗಾಯಿತು ನಾನು ಹೋಗ್ತೀನಿ ಅಂತ ಆ ರೀತಿ ನಂಬಿಕೆಯಿಂದ ನೀವು ಹೋಗಬಾರ್ದು. ಅವ್ರು ಯಾರೋ ಮಂತ್ರಿಸಿ ಕೊಟ್ಟರು, ಆಯ್ತವನ್ನ ನಾನು ಕಟ್ತೇನೆ, ಅದರಿಂದ ನನ್ನ ಎಲ್ಲೋ ಆರೋಗ್ಯ ಚೆನ್ನಾಗಿರುತ್ತೆ, ಅಂತಹ ನಂಬಿಕೆಗಳನ್ನು ಇಟ್ಟುಕೊಳ್ಳಬೇಡಿ. ಏನೇ ಇದ್ದರೂ ನಿಮಗೆ ನಾನು ಮೊದಲೇ ಹೇಳಿದಂಗೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬೇಕು. ಅದಕ್ಕೆ ಬೇಕಾದ ವ್ಯಾಯಾಮ, ಅದಕ್ಕೆ ಬೇಕಾದ ಮುಂಜಾಗ್ರತೆ ಕ್ರಮ, ಅಂದರೆ ಆರೋಗ್ಯ ತಜ್ಞವರಾದ ವೈದ್ಯರಿಂದ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವಂಥ ಸಲಹೆ ಪಡೆಯುವುದು ಮುಖ್ಯವಾದದ್ದು. ಹೊರತು ನೀವು ಯಾವುದನ್ನೋ ನಂಬಿಬಿಟ್ಟು, ಯಾರನ್ನೋ ನಂಬಿಬಿಟ್ಟು ಆ ದೇವರಿಗೂ ಪೂಜೆ ಮಾಡಿದರೆ ನನ್ನ ಕಾಯಿಲೆ ಗುಣ ಆಗುತ್ತದೆ, ಆ ದೇವಸ್ಥಾನಕ್ಕೆ ಹೋದರೆ ಕಾಯಿಲೆ ಗುಣ ಆಗುತ್ತದೆ, ಆ ವೈದ್ಯರ ಹತ್ರ ಹೋದರೆ ಯಾವನೋ ಗಿಡಮೂಲಿಕೆ ವೈದ್ಯನೋ ಏನೋ ಇದ್ದ, ಅವರು ಯಾವುದೋ ಕಾಯಿಲೆಗೆ ಔಷಧಿ ಕೊಡ್ತಾರೆ, ಅವರು ಎಲ್ಲದಕ್ಕೂ ಅದೇ ಔಷಧಿಯನ್ನು ಕೊಡ್ತಾರೆ ಎಂಬುದನ್ನು ತಿಳಿದಿರಲ್ಲ, ನೀವು ಹೋಗಿ ಬೀಳ್ತೀರಿ, ಆಮೇಲೆ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಯಾವುದನ್ನು ವಿಚಾರ ಮಾಡದೆ ಯಾವುದನ್ನು ಒಂದೇ ಸರಿ ನಂಬಬಾರದು. ಇದು ನಿಮ್ಮ ಯಾರದ ಪ್ರತಿಯೊಬ್ಬನ ನೀವು ಸಂತೋಷವಾಗಿರಬೇಕಾದ್ರೆ, ಬದುಕಿನಲ್ಲಿ ಸುಖವಾಗಿರಬೇಕಾದ್ರೆ ಈ ವಿಚಾರಗಳನ್ನೇ ಬಿಟ್ಟು ಬಿಡಬೇಕು. ನೋಡಿ, ನಿಮಗೆ ನಿದ್ದೆ ಮಾಡಲೇಬೇಕು. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 6ರಿಂದ 8 ಗಂಟೆ ತನಕ ನಿದ್ದೆ ಬೇಕು. ಅಷ್ಟೊತ್ತು ನೀವು ನಿದ್ದೆ ಮಾಡಲೇಬೇಕು. ದಿನವೂ ನಿಮಗೆ ನಿದ್ರೆ ಬೇಕು. ಆದರೆ ನಿದ್ರೆ ಮಾಡುವುದೇ ಒಂದು ಅಭ್ಯಾಸ ಆಗ್ಬಿಟ್ರೆ, ಹಗಲೊತ್ತೂ ನಿದ್ದೆ ಮಾಡ್ತೀರಿ, ರಾತ್ರಿ ಹೊತ್ತು ನಿದ್ದೆ ಮಾಡ್ತೀರಿ, ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಹಾಗೆ ನಿದ್ದೆ ಅಂದರೆ ಆಲಸ್ಯದಿಂದ ನೀವು ಯಾವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಲಸ ಮಾಡದಿದ್ದಾಗ ನಿಮ್ಮ ದುಡಿಮೆಗೆ ಪ್ರತಿಫಲ ಸಿಗೋದಿಲ್ಲ. ದುಡಿಮೆಗೆ ಪ್ರತಿಫಲ ಸಿಗದೇ ಇದ್ದಾಗ ನಿಮಗೆ ಚಿಂತೆಗಳು ಕಾಡಲಾರಂಭಿಸುತ್ತದೆ. ಸಾಲ ಮಾಡಬೇಕಾಗುತ್ತದೆ. ಸಾಲ ಮಾಡಿ ಮತ್ತು ತಂದು ಹಾಕ್ತಾರೆ. ಈ ಜಮೀನು ರೈತರು ಮಾಡ್ತಾರೆ, ಸಾಲ ಮಾಡಿ ತಂದು ಹಾಕ್ತಾರೆ, ಅದು ಏನೋ ಹಾಗೆ ಹಾಳಾಗೋಗುತ್ತೆ. ಅಥವಾ ಸಾಲ ಮಾಡಿದ ಮೇಲೆ ಮಕ್ಕಳು ಮದುವೆ ಮಾಡಿಸ್ತಾರೆ, ಅದು ತಂದು ಬೆಳೆ ತೆಗೆಯಲು ಹಾಕೋದಿಲ್ಲ, ಅದರಿಂದ ಅವರು ಸಾಲ ತೀರಿಸಲಾಗಲ್ಲ. ಆಮೇಲೆ ನಿರಾಸೆ, ಚಿಂತೆ ಅವರನ್ನು ಕಾಡಲಾರಂಭಿಸುತ್ತದೆ. ಅವರ ಜೀವನ ಅಯೋಮಯವಾಗಿ ಏನು ಮಾಡಬೇಕಂತ ತಿಳಿದಾಗಲ್ಲ.
ಆದ್ದರಿಂದ ಆಲಸ್ಯ ಕೂಡದು. ನಾವು ಯಾವುದಕ್ಕಾಗಿ ಸಾಲ ಪಡ್ತೀವೋ ಆ ಸಾಲವನ್ನು ಅದಕ್ಕಾಗಿಯೇ ಬಳಸಿಕೊಂಡು ಅದರಿಂದ ಬರುವಂತಹ ಉತ್ಪತ್ತಿಯಿಂದ ನಾವು ನಮ್ಮ ಸಾಲವನ್ನು ತೀರಿಸಿ ಸುಖವಾಗಿರಬೇಕು. ಅದು ಬಿಟ್ಟು ನಾವು ನಿದ್ರೆ ಮಾಡುತ್ತಾ ಆಲಸ್ಯದಿಂದ ಇದ್ದು ತಗೊಂಡ ಸಾಲವನ್ನು ತೀರಿಸಲಾಗದೆ ದುಡಿಮೆಯಿಂದನೂ ಪ್ರತಿಫಲವನ್ನು ಪಡೆಯಲಾಗದೆ ನಾವು ಕೊರತೆ ಚಿಂತೆಗಳಿಂದಾಗಿ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡು ನಾವು ಮತ್ತೆ ದುಡಿಯಲಾರದ ಸ್ಥಿತಿಗೆ ಬರುತ್ತೇವೆ. ಆದುದರಿಂದ ನಿದ್ದೆ ಬೇಕಾಗಿದ್ದು ನಿದ್ದೆ ಬೇಕು. ಆ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಬೇಕು. ಅದಕ್ಕೆ ನಿದ್ದೆ ಮಾಡೋಕ್ಕೆ ಯಾವ ಮಲಗಬೇಕು? ಯಾವಾಗ ನೀವು 9 ಗಂಟೆಗೆ ಮಲಗ್ತಿರೋ ಅಥವಾ 10 ಗಂಟೆಗೆ ಮಲಗ್ತಿರೋ, ರಾತ್ರಿ 11 ಗಂಟೆಗೆ ಮಲಗ್ತಿರೋ ಆ ದಿನವನ್ನು ನೀವು ಕರೆಕ್ಟಾದ ಶಿಸ್ತಿನಿಂದ ಪಾಲಿಸುತ್ತಾ ಬನ್ನಿ. ಅದೇ ರೀತಿ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು. ಅದು ದಿನವೂ ಆ ದಿನ ಯಾವಾಗ ಮಾಡ್ತಿರೋ ಆ ಸಮಯದಲ್ಲೇ ನೀವು ಕೆಲಸಕ್ಕೆ ಆರಂಭ ಮಾಡಬೇಕು. ಯಾವುದೇ ಕೆಲಸ ಆಗಲಿ ಅದನ್ನು ಆರಂಭಿಸಬೇಕು. ಇನ್ನೆಲ್ಲರಿಗೂ ಇರುವಂತಹ ದೊಡ್ಡ ಚಿಂತೆ, ನನ್ನ ಭವಿಷ್ಯ ಹೇಗಿರುತ್ತದೆ, ನನ್ನ ಜೀವನ ಹೇಗಿರುತ್ತದೆ, ನಾನು ಸುಖವಾಗಿರುತ್ತೇನಾ, ನನಗೆ ಇನ್ನು ಸಾಲ ಎಲ್ಲ ತೀರಿಸೋಕ್ಕಾಗುತ್ತಾ, ನಾನು ಈ ಸಾಲ ಮಾಡಿ ಇನ್ನು ಹಂಗೆ ನನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಲು ಸಾಧ್ಯವೇ, ನನ್ನ ಮಕ್ಕಳು ಓದಿ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾರಾ, ಆ ಮಕ್ಕಳು ಎಲ್ಲೆಲ್ಲೋ ಹೋಗ್ಬಿಟ್ರೆ ಮತ್ತು ನನ್ನ ಕತೆ ಏನು, ನನ್ನ ಮಕ್ಕಳು ಏನಾಗುತ್ತಾರೋ ಮುಂದೆ, ಅವರ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳೋದು, ಅವರಿಗೆ ಒಳ್ಳೆಯ ಗಂಡು ಸಿಗುತ್ತಾನಾ ಅಥವಾ ಒಳ್ಳೆಯ ಸೊಸೆ ಸಿಗುತ್ತಾ, ಇಂಥ ಚಿಂತೆಗಳೇ ನಮ್ಮ ಭವಿಷ್ಯದಲ್ಲಿ ಬೇಕಾಗಿಲ್ಲದೇ ಇರುವಂಥ ಚಿಂತೆಗಳು ಎಲ್ಲವೂ ಆ ಸಮಯ ಬರುವಾಗ ಹಾಗೆಯೇ ನಡೆಯುತ್ತದೆ. ಯಾವುದೇ ರೀತಿಯಲ್ಲಿ ಏನು ಆಗೋದಿಲ್ಲ. ಅಂದರೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದು ಸರಿಯಲ್ಲ. ಅದು ಆ ಕಾಲಕ್ಕೆ ತಕ್ಕಂತೆ ಎಲ್ಲವೂ ನಡೆಯುತ್ತದೆ, ಅದು ಬೆಳೆಯುತ್ತದೆ, ಹಾಗೆ ಬೆಳೆಯುತ್ತದೆ. ಆದರೆ ನಾವು ಚಿಂತೆ ಮಾಡ್ತಿದ್ದರೆ ಏನಾಗುತ್ತೆ? ಚಿಂತೆ ಮಾಡ್ತಾ ನಾವು ಜೀವನದಲ್ಲಿ ಕೊರಗುತ್ತಾ ಆರೋಗ್ಯವನ್ನು ಕೆಡಿಸಿಕೊಂಡು ನಮ್ಮ ಕೋಪವನ್ನು ಹೆಚ್ಚು ಮಾಡಿಕೊಂಡು ಕ್ರೋಧವನ್ನು ಮಾಡಿಕೊಂಡು ಮತ್ಸರವನ್ನು ಬೆಳೆಸಿಕೊಂಡು ಜೀವನದಲ್ಲಿ ಹಾಳು ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ನಾವು ಈ ರೀತಿ ನಮ್ಮ ಚಿಂತೆಯಿಂದ, ಭವಿಷ್ಯದ ಚಿಂತೆಯಿಂದ ನಮ್ಮ ನೆಮ್ಮದಿ, ಶಾಂತಿ, ಸಮಾಧಾನ, ಸಂತೋಷ ಎಲ್ಲವನ್ನು ಕಳೆದುಕೊಳ್ಳುತ್ತೇವೆ. ಹೀಗೆ ನಾವು ಜೀವನದಲ್ಲಿ ಇಂತಹ ಕೆಟ್ಟ ಅಭ್ಯಾಸಗಳನ್ನು ಅಂದರೆ ಕೆಟ್ಟ ಗುಣಗಳನ್ನು, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕಂಡುಬರುವಂತಹ ಈ ಕೆಟ್ಟ ಗುಣಗಳನ್ನು ಹೋಗಲಾಡಿಸಿಕೊಂಡು ಸರಿಯಾದ ಜೀವನವನ್ನು ನಡೆಸಲು ಅಭ್ಯಾಸ ಮಾಡಿಕೊಂಡಾಗ ಜೀವನ ಸಂತೋಷದಿಂದ ಕೂಡಿರುತ್ತದೆ, ಜೀವನದಲ್ಲಿ ಆನಂದವಿರುತ್ತದೆ, ವಿಶ್ರಾಂತಿ ಬೇಕಾದಷ್ಟು ಸಮಯವಿರುತ್ತದೆ, ಪ್ರವಾಸ ಹೋಗಲು ಸಮಯ ಸಿಗುತ್ತದೆ, ಇದೆಲ್ಲವೂ ಸಿಗುತ್ತದೆ. ಮಾನಸಿಕವಾಗಿ ನಾವು ನೆಮ್ಮದಿಯಿಂದ ಇರ್ತೇವೆ. ಇದೇ ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಇದೆಲ್ಲವನ್ನು ಪಾಲಿಸಲೇಬೇಕು. ಹಾಗೆಯೇ ಇಂತಹ ವಿಷಯಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.